ಇವತ್ತು ಫರ್ಮೆಂಟ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದು ರಾತ್ರಿ ಅನ್ನ ಉಳಿದಿರುತ್ತಲ್ಲ ಅದನ್ನು ಈ ಥರ ಮಡಕೆ ಹಾಕಿ ಸ್ವಲ್ಪ ನೀರು ಹಾಕಿ ಇಡಬೇಕು. ಒಂದು ರಾತ್ರಿ ನೆನಿಬೇಕು. ನೆಕ್ಸ್ಟ್ ಬೆಳಗ್ಗೆ ಅದಕ್ಕೆ ಸ್ವಲ್ಪ ಮೊಸರು, ನೆಕ್ಸ್ಟ್ ಸ್ವಲ್ಪ ಆನಿಯನ್ನು ಮತ್ತು ಚಿಲ್ಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ. ಬೇಕಾದರೆ ಒಗ್ಗರಣೆ ಹಾಕ್ಕೋಬೋದು, ಬಟ್ ಆಯಿಲ್ ಬೇಡ ಅಂತ ನಾನು ಇಷ್ಟ ಮಾಡ್ತಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಉಪಯೋಗವಾಗುವಂಥ ಫರ್ಮೆಂಟ್ ರೈಸ್ ಅಂತಾರೆ. ಇದನ್ನು ಪ್ರೋಬಯೋಟಿಕ್ ರೈಸ್ ಅಂತ ಸಹ ಅಂತಾರೆ. ಇದನ್ನು ಅವಾಗವಾಗ ಮಾಡಿಕೊಂಡು ತಿನ್ನಿ. ಇದು ಬೆನಿಫಿಟ್ಸ್ ತುಂಬಾ ಇದೆ. ಮೇಯ್ನ್ಲಿ ಇದು ಅಸಿಡಿಟಿಗೆ ಮತ್ತು ಎಲ್ಲ ತುಂಬ ಉಪಯೋಗ ಇದೆ ಇದರಿಂದ. ಬೇಕಾದರೆ ಒಗ್ಗರಣೆ ಹಾಕ್ಕೋಬೋದು, ನಾನು ಒಗ್ಗರಣೆ ಹಾಕಲ್ಲ. ಇಷ್ಟ ಈ ರೆಸಿಪಿ. ವಾರಕ್ಕೊಂದು 3 ಸಲಿನಾದರೂ ತಿನ್ನಿ. ದೇಹದ ಉಷ್ಣಾಂಶ ಕಮ್ಮಿ ಮಾಡುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು, ದೇಹನ ತಂಪು ಮಾಡುತ್ತೆ. ಫರ್ಮೆಂಟ್ ರೈಸ್ ಅಂತಾರೆ ಇದನ್ನು. ಥ್ಯಾಂಕ್ ಯು.